ಎಲ್ಲಿ ಹೌದಾ ಬರಲಿ ಒಂದು ಈಗ ಎಲ್ಲ ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತಕ್ಕೆ ಈ ನಮ್ಮ ಹೋರಾಟವನ್ನು ಪರಿಗಣನೆ ಮಾಡಿ ಸ್ಪಂದನೆ ಮಾಡಲಿಕ್ಕೆ ಬಂದಿದ್ದಾರೆ. ಇದು 2-3ನೇ ಸಲ. ಅವರಿಗೆ ಮೊದಲನೇದಾಗಿ ಅಭಿನಂದನೆ ತಿಳಿಸೋಣ. ಇವಾಗ ನಮ್ದು ಈಗ ಹೆಂಗಾಗ್ಲಿಕ್ಕತ್ತದಂದ್ರೆ ಅವ್ರು ಬರೋದು, ನಾವು ಚರ್ಚೆ ಮಾಡೋದು, ಹೋಗೋದು, ನಾವು 1 ವಾರ ಕಾಲಾವಕಾಶ ಕೊಡೋದು, ಅವ್ರ 15 ದಿವಸ ಕೇಳೋದು, ಮತ್ತ ಅದಕ್ಕೊಂದು ಚರ್ಚೆ ಮಾಡೋದು, ಮತ್ತ 15 ದಿವಸ ಕಾಲಾವಕಾಶ ಕೊಡೋದು. ನಾವ್ ಯಾಕಂದ್ರೆ ಇದೇ ಕಾರಣಕ್ಕೋಸ್ಕರ ರೈಟಿಂಗ್ ನ ಬರ್ದು ಕೊಡ್ರಿ ಅಂತ ಹೇಳಿದೇವ್ ನಾವು. ಇದು ಆಗ್ಬಾರ್ದು ಅಂತ ಹೇಳೇನೆ. ಪದೇ ಪದೇ ಚರ್ಚೆ ಆಗ್ಬಾರ್ದು, ಪದೇ ಪದೇ ಇದನ್ನ ಮುಂದೋಡಬಾರ್ದು, ದಿಕ್ ತಪ್ಪಿಸುವಂತ ಕೆಲಸ ಆಗ್ಬಾರ್ದು ಅಂತ ಅವತ್ತೇ ನಾವು ರೈಟಿಂಗ್ ಒಳಗೆ ಬರ್ದು ಕೊಡ್ರಿ ಅಂತ ಕೇಳಿದೀವಿ. ಕೇಳಿಲ್ಲ. ಇವಾಗ ನಮ್ದು ಸರ್ ಇದು ಏನು 30ನೇ ತಾರೀಕಿಗೆ ರಿನ್ಯೂವಲ್ ಆಗೋದೈತಿ. ಇದೇ ತಿಂಗಳು, ಅದೇ ಜೂನ್ 30 ರಿನ್ಯೂವಲ್ ಆಗೋದು ಪೊಲ್ಯೂಷನ್ ಬೋರ್ಡ್ ದಿಂದ. ದಯವಿಟ್ಟು ಮೊದಲು ಅದನ್ನು ಸ್ಟಾಪ್ ಮಾಡಿಸ್ಬೇಕು. ರಿನ್ಯೂವಲ್ ಆಗಬಾರ್ದು. ರಿನ್ಯೂವಲ್ ಜರ್ ಕರ್ತಾ ಇತ್ತು ಅಂದ್ರೆ ನಾವು ಎಲ್ಲರೂ ಇದನ್ನ ಬೀಗ ಜಡ್ತೀವಿ. ನಿಮಗೆ ಯಾರಿಗೂ ಕೇಳಲ್ಲ, ನಾವು ಯಾವ ಅಧಿಕಾರಿಗೂ ಯಾರಿಗೂ ಕೇಳಂಗಿಲ್ಲ. ಯಾಕಂದ್ರೆ ಈ 4 ದಿವಸದ ಹಿಂದಾನೆ ಹೋಗಿ ಮಾನ್ಯ ಡಿ ಅವರಿಗೆ ಪೊಲ್ಯೂಷನ್ ಬೋರ್ಡ್ ಅವರಿಗೆ ಲಿಖಿತವಾಗಿ ನಾವು ಕೊಟ್ಟು ಮತ್ತು ಅವ್ರಿಗೆ ವಾರ್ನಿಂಗ್ ಮಾಡಿ ಬಂದಿವಿ. ಈಗ ಇರುವಂತ ಪರಿಸ್ಥಿತಿನೇ ಇಲ್ಲಿ ಸ್ಥಳೀಯ ಮಟ್ಟದಲ್ಲಿ ಸಾಕು, ಇದನ್ನ ನಮ್ಗೆ ಹೆಚ್ಚಿಂದ ಬೇಡ ಅಂತ ಹೇಳಿನೇ ಹೇಳಿದ್ವಿ ನಾವು. ಯಾಕಂದ್ರೆ ಇವಾಗಿರೋದೇ ಗೋವಾ, ಮಹಾರಾಷ್ಟ್ರ ಎಲ್ಲಾ ಕಡೆದಿಂದ ಬಂದು ತ್ಯಾಜ್ಯ ಇಲ್ಲಿ ಎಲ್ಲಾ ಬರ್ನ್ ಆಗಾಕತ್ತೈತಿ. ನೀವು ವಿದ್ಯುತ್ ಪವರ್ ಪ್ರೊಡಕ್ಷನ್ಗೋಸ್ಕರ ಏನಪ್ಪಾ ಅಂದ್ರ ನೀವು ಇಲ್ಲಿ ತ್ಯಾಜ್ಯನ ಸ್ಯಾಗ್ರಿಗೇಟ್ ಮಾಡ್ಲಾರ್ದೆ ತಂದು ಇಲ್ಲಿ ಸ್ಯಾಗ್ರಿಗೇಟ್ ಮಾಡಿ ಇಲ್ಲೆಲ್ಲ ನೀವು ಸುಟ್ಟು ಇಲ್ಲೆಲ್ಲ ಕೆಮಿಕಲ್ ರಿಯಾಕ್ಷನ್ ಆಗಿ ವಾತಾವರಣ ಹಾಳಾಗ್ಲಿಕ್ಕತ್ತೈತಿ. ಇದರ ಪರ್ಯಾಯವಾಗಿ ನೀವು ಸೋಲಾರ್ ಆದ್ರೂ ಮಾಡ್ರಿ, ವಿಂಡ್ ಆದ್ರೂ ಮಾಡ್ರಿ, ಬಟ್ ಇಲ್ಲಿ ಅದು ಸುಡುವಂತ ವ್ಯವಸ್ಥೆ ಮೊದಲು ಬಂದ್ ಆಗ್ಬೇಕಷ್ಟೇ. ಈಗ ಹೇಳಿದ್ವಿ ನಾವು ಮಾನ್ಯ ಪೊಲ್ಯೂಷನ್ ಬೋರ್ಡ್ ಡಿ ಅವರಿಗೆ, ಇವಾಗ ತಮ್ಮ ನೇತೃತ್ವದಲ್ಲಿ ತಮ್ಮ ಮೂಲಕನೂ ಸಂದೇಶ ಕಳಿಸ್ತೀವಿ, ಅದನ್ನು ಮೊದಲು ಬಂದ್ ಆಗ್ಬೇಕು. ಎರಡನೇದಾಗಿ ಇಲ್ಲಿ ಈ ಮೈನಿಂಗ್ ದಿಂದ ಕಾರ್ಖಾನೆಯಿಂದ DMF ಫಂಡ್ ಅಂತ ಹೋಗ್ತೈತಿ. CSR ಫಂಡ್ ಒಂದ್ ಕಡೆ ಹೆಂಗ ನಾವು 1 ಕೋಟಿ ರೂಪಾಯಿ ಆದಾಯ ಬಂತು ಅಂದ್ರೆ 2 ಕೋಟಿ ರೂಪಾಯಿ ಸ್ಥಳೀಯ ಮಟ್ಟದಲ್ಲಿ ಖರ್ಚು ಮಾಡಬೇಕು. ಅದೇ ತರ DMF ಫಂಡ್ ಅಂತ ಬರ್ತೈತಿ, ಮೈನಿಂಗ್ ಡಿಪಾರ್ಟ್ಮೆಂಟ್ ಗೆ ಅದು ಹೋಗ್ತಿರ್ತೈತಿ. ಆ DMF ಫಂಡ್ ಅನ್ನ ಇಲ್ಲಿ ಸುತ್ತಲಿರುವಂತ ಅಫೆಕ್ಟೆಡ್ ಹಳ್ಳಿಗಳಿಗೆ ಮಾತ್ರ ಮಾಡಬೇಕು. ಯಾಕಂತಂದ್ರೆ ಒಳಗಡೆ ಸಿಂಗಾಪುರ್ ಆಗೈತಿ, ಹೊರಗಡೆ ಇಲ್ಲಿ ಕಚರಾ ಆಗೈತಿ. ಮಂಗಾಪುರ ಇದು ಹೊರಗಡೆ, ಒಳಗೆ ಸಿಂಗಾಪುರ್ ಆಗೈತಿ. AC ರೂಮು, ಗಾರ್ಡನ್ ಎಲ್ಲಾ ನೀಟ್ ವ್ಯವಸ್ಥೆ ಆಗೈತಿ. ಆದ್ರೆ ಹೊರಗೆ ನೋಡಿದ್ರೆ ಪರಿಸ್ಥಿತಿ ಬಹಳ ಗಂಭೀರ ಐತಿ. ಆ DMF ಫಂಡ್ ಅನ್ನು ಈ ಕಾರ್ಖಾನೆ ವ್ಯಾಪ್ತಿ ಪ್ರದೇಶದ ಒಳಗೆ ಇಲ್ಲಿ ಏನ ಇಲ್ಲಿ ಅಫೆಕ್ಟೆಡ್ ಏರಿಯಾ ಅದಲ್ಲ ಅಲ್ಲಿ ಡೆವಲಪ್ಮೆಂಟ್ ಆಗಬೇಕು. ಯಾವುದೇ ಆಲ್ರೆಡಿ ಹೇಳೈತಿ, ಈಗ ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ ವ್ಯಾಪ್ತಿ ರಸ್ತೆ ಒಳಗಡೆ ಈ ವೆಹಿಕಲ್ ಗಳನ್ನ ಓಡಾಡ್ಲಿಕ್ಕೆ ಅವಕಾಶ ಇಲ್ಲ, ಸ್ಪೀಡ್ ಮೀಟರ್ ಹಾಕ್ಬೇಕಂತೇಳಿ. ಹೌದಾ? ಇದನ್ನ ನೀವು ಇಷ್ಟು ಮೀರೇನು ಮುನ್ನಡೆದ್ರೆ ನಾವು ಹೇಳಕತ್ತೀವಿ. ಆಲ್ರೆಡಿ ಈಗ ಇದಕ್ಕೆ ಸಂಬಂಧಪಟ್ಟಂತ ರಾಜ್ಯ ಮತ್ತು ಕೇಂದ್ರ ಸಚಿವರು ಏನಿದಾರಲ್ಲ, ಕೈಗಾರಿಕಾ ಇಂಡಸ್ಟ್ರಿಯವರು, ನಾವು ಇಲ್ಲಿಂದ ನಿಯೋಗ ತಗೊಂಡು ಹೋಗ್ಬೇಕಾಗ್ತದ. ಇಲ್ಲಿಂದ ನಿಯೋಗ ತಗೊಂಡು ಹೋಗ್ಬೇಕಾಗ್ತದ. ಅವರು ಏನೀಗಿರುವಂತ ಇಲ್ಲಿ ಬಾಗಲಕೋಟೆ ಸಚಿವರಾಗಿ ಏನ ಅಧಿಕಾರ ಸ್ವೀಕಾರ ಮಾಡಿದಾರೆ, ಬಿಜಾಪುರ ಮತ್ತು ಬಾಗಲಕೋಟೆದು ಉಸ್ತುವಾರಿ ಸಚಿವರು ಅವರು ನಮ್ಮವರೇ. ಮತ್ತೆ ಇಲ್ಲಿ ಕೇಂದ್ರದಲ್ಲಿರುವಂತ ಇಂಡಸ್ಟ್ರಿ ಮಿನಿಸ್ಟರ್ ಅವರು ನಮ್ಮವರೇ. ಇಲ್ಲಿಂದ ನಾವು ನಿಯೋಗ ಅಲ್ಲಿ ತಗೊಂಡು ಹೋಗ್ಬೇಕಾಗ್ತದ. ನೀವು ಒಂದ್ ವೇಳೆ 30ನೇ ತಾರೀಕಿಗೆ ಇದನ್ನ ನೀವು ರಿನ್ಯೂವಲ್ ಮಾಡಿಸಿದ್ರಿ ಅಂತಂದ್ರ ದಯವಿಟ್ಟು, ಯಾಕ್ರಿ ಎಲ್ಲರೂ ರೆಡಿ ಇದ್ದೀರಾ? ರೆಡಿ ಇದ್ರಿ? ಅದಕ್ಕೆ ಮೇಡಮ್ ಅವರೇ, ದಯವಿಟ್ಟು ಇದು ರಿನ್ಯೂವಲ್ ಅನ್ನ ತಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಮತ್ತು ಇದಕ್ಕೆ ಕಾರ್ಖಾನೆಯವ್ರಿಗೆ ನೀವು ಕರ್ಕೊಂಡು ಬಂದು ಇದನ್ನ ರಿನ್ಯೂವಲ್ ಸ್ಟಾಪ್ ಮಾಡಿಸ್ಬೇಕು. ಮತ್ತ ಇಲ್ಲಿ ಇದು ಎಲ್ಲವೂ ಏನಪ್ಪಾ ಅಂದ್ರೆ ಶಾಶ್ವತ ಪರಿಹಾರದ ಬಗ್ಗೆ, ರಿನ್ಯೂವಲ್ ಬಗ್ಗೆ ಏನೈತಲ್ರಿ, ರೈಟಿಂಗ್ ನಾಗ ಕಂಪನಿ ಬರೆದು ಕೊಡಬೇಕು. ರೈಟಿಂಗ್ ನಾಗ ಯೂನಿಟ್ ಹೆಡ್ ಬರ್ಬೇಕು. ಇಲ್ಲಿಗೆ ಇದುವರೆಗೂ 12 ದಿವಸ ಆತ್ರಿ, ಎಲ್ಲರೂ ಬಂದಾರ. ಅವ್ರು ಮಾರಿ ನೋಡೋದಲ್ರಿ ಯಾರು, ಅವರ ಬರಬೇಕು, ಲಿಖಿತವಾಗಿ ಬರೆದು ಕೊಡ್ಬೇಕು. ಯಾಕ್ರಿ ಬರೆದು ಕೊಡ್ಬೇಕು? ಬೇಡ, ಶಾಶ್ವತ ಪರಿಹಾರಕ್ಕೆ ಮತ್ತು ಇದು ರಿನ್ಯೂವಲ್ ಬಂದ್ ಮಾಡೋದಕ್ಕ ಎಕ್ಸ್ಟೆನ್ಷನ್ ಮಾಡಂಗಿಲ್ಲ ಅಂತ ಒಪ್ಕೋಬೇಕು. ಒಂದ್ ವೇಳೆ ಎಕ್ಸ್ಟೆನ್ಷನ್ ಮಾಡಿದ್ರಂದ್ರೆ ಇದನ್ನ ಕಂಪನಿ ನಡ್ಸಕ್ಕೆ ಕೊಡಂಗಿಲ್ಲ. ರೆಡಿ ಇದ್ರಿ ಎಲ್ಲರೂ? ಒಪ್ಪಿಗೆ ಐತಾ? ಓಕೆ. ಅದಕ್ಕೆ ದಯವಿಟ್ಟು ಮಾನ್ಯ AC ಮೇಡಮ್ ಅವರು ಈ ನಮ್ಮ ಕಳಕಳಿ ಮನವಿಗೆ ಏನಪ್ಪಾ ಅಂದ್ರೆ ದಯವಿಟ್ಟು ಸ್ಪಂದನೆ ಮಾಡಬೇಕು. ಇದನ್ನ ತಾವು ಒಂದು ಜಾಗೃತವಾಗಿ, ಒಂದು ಮುನ್ನೆಚ್ಚರಿಕೆವಾಗಿ
ಸೂಕ್ತ ಕ್ರಮ ಕೈಗೊಳ್ಳಬೇಕು. ಯಾಕಂದ್ರೆ ಇಲ್ಲಿರುವಂತ ನಾವು ಇವಾಗ ನಮ್ಮ ತಾಯಿಯಂದ್ರ ಹೇಳಿದ್ರು, ನನ್ನ ಗಂಡಂದ ಕಣ್ಣು ಹೋಗವ್ರಿ, ಪರಿಸ್ಥಿತಿ ಬಹಳ ತ್ರಾಸ ಐತಿ, ಈ ಒಂದು ಹೊಗೆ ಮತ್ತು ಡಸ್ಟ್ ನಿಂದ ಪರಿಸ್ಥಿತಿ ಇಲ್ಲಿ ಮಟ್ಟಕ್ಕೆ ಬಂದೈತಿ ಅಂತ ಹೇಳಿದಾರ. ಮತ್ತೆ ಇನ್ನೊಂದ್ರಿ, ಈಗ ಹೆಂಗ್ ನಡೆದೈತೆ ಅಂದ್ರೆ ನಾ ಹೇಳ್ತೀನಿ ಕೇಳ್ರಿ, ಪರಿಹಾರದ ವಿಷಯದಲ್ಲಿ 500 ಮೀಟರ್ 700 ಮೀಟರ್ 1000 ಮೀಟರ್ ಐತಲ್ಲ, ನಮಗ JK ಬಾರ್ಡರ್ ದಿಂದ ಆ ಕಡೆ ಆಗ್ಬೇಕು, JK ಚಿಮಣಿಯಿಂದ ಅಲ್ಲ. ಚಿಮಣಿನ 1 ಕಿಲೋಮೀಟರ್ ಐತಿ, ನೆನಪಿರ್ಲಿ. ಚಿಮಣಿದಿಂದ ಬಾರ್ಡರ್ ಅವ್ರದ್ದು 1 ಕಿಲೋಮೀಟರ್ ಐತಿ. ನಮಗ ಬಾರ್ಡರ್ ದಿಂದ ಬೇಕು. ನಾವು ಅವ್ರ ಜಾಗದಾಗ ಪರಿಹಾರ ಬೇಡಕತ್ತಿಲ್ಲ, ನಾವು ನಮ್ಮ ಜಾಗದೊಳಗ ಪರಿಹಾರ ಬೇಡಕತ್ತೀವಿ. ಯಾಕ್ರೆ ಇದಕ್ಕೆಲ್ಲದಕ್ಕೂ ರೈಟಿಂಗ್ ಬರೆದು ಕೊಡಬೇಕು. ಹಂಗೇನಾಗಿತ್ತಂದ್ರೆ ಸಂಧಾನ ಮಾಡೋದು, ಇಲ್ಲ ಅಂದ್ರೆ ಇಲ್ಲ. ಬರ್ತದಿರಿ. ಜೈ ಜವಾನ್, ಜೈ ಜವಾನ್. ಈಗ ಸ್ವಲ್ಪ ತಡ್ರಿ, ಈಗ ಗೌಡ್ರು ಕೂಡ ಸರಿಯಾಗಿ ಹೇಳ್ರಿ.